ಎಲ್ಲರೂ ಅವರವರೇ ರಾಜು ಸರ್ ಇವರು ಡೈರೆಕ್ಟ್ರು ಅವ್ರು ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮು ಏನು ಹೇಳಿದೆ ಅಂದರೆ ಸಿನಿಮಾ ಅವಕಾಶ ಕೊಡ್ತೀನಪ್ಪ, ಸುತ್ಕೊಂಬರ್ಬಾರ್ದು, ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು. ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ, ಯಶು ಮನೆ ಸಿನಿಮಾ ಅಂದರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ. ಆರ್ಟಿಸ್ಟ್ ಯಾರು ಬೇಕು, ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲ ಹೇಳೋರು ಬಂದು, ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನೂ ಸಹ ಹೇಳೋರು. ಬಟ್ ನನಗೆ ನನಗೆ ಕೇಳಿದೆಯಪ್ಪ ಹಾಕು. ಬಟ್ ನಾನು ನಿನ್ನೆ ಕೇಳೋದು, ಈ ಬೇರೆ ಯಾರನ್ನೂ ಕೇಳೋದು. ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಎಷ್ಟು ಉತ್ತರ ಕೊಡಬೇಕು. ಯಶು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನಿಂದ ಏನು ಬರುತ್ತೆ ಏನೋ. ನಾವು ಯಶಿಂದ ಕಲ್ತಿರೋದು ಏನಂದರೆ, ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ದೀವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು. ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಅಮ್ಮ ನಾನು ಹೇಳಿದೆ, ಒಂದು ಬಜೆಟ್ ಅಂತ ಇರುತ್ತಪ್ಪ, ಅದರೊಳಗಡೆ ಮಾಡಬೇಕು ನಾವು, ನಮ್ಮದೇ ಲೆಕ್ಕಾಚಾರ ಇರುತ್ತೆ. ಅದರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರ, ಒಂದು 10 ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದರೆ ನೀನು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು. 10 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡಲ್ಲ. ಈಗ ನಾವು ನೋಡಲ್ಲ, ಜನ ನೋಡ್ತಾರೆ. ಈಗ ಆಡಿಯನ್ಸ್ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ನೀವು ಯಾರ ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳಿದೆ, ಯಶ್ ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನೀವು, ಆಮೇಲೆ ಕೊಡೋಣ. 1, 2, 3 ಯಶಮೋಹನ್ ಸಿನಿಮಾ ಅದರಲ್ಲಿ ಕತೆ ಮಾತಾಡಬೇಕು. ಫಸ್ಟ್ ಡೇ ಯಶ್ ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ. ಇವತ್ತು KGF ವರ್ಗೂ ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ. ಬಟ್ ಎಲ್ಲ ನಿಮಗೆ ಬಿಡ್ತೀನಿ. ಈಗ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ ಟೇಸ್ಟು. ನೀವು ಯಾವ ಅಕ್ಕಿ ಕೇಳ್ತೀರಾ, ನೀವೇನು ಎಣ್ಣೆ ಕೇಳ್ತೀರಾ, ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು. ಡೈಲಿ ಅವ್ರು ಏನು ಕೇಳ್ತಾವ್ರೆ, ಎಷ್ಟು ನಾನು ಬಜೆಟೆಲ್ಲ ನಾನೇ ಮೇಂಟೈನ್ ಮಾಡಿರೋದು. ಅಂದರೆ ಎಲ್ಲಿಂದ ಹೋಗುತ್ತೆ, ಎಲ್ಲಿಂದ ಬರುತ್ತೆ ಎಲ್ಲ ಲೆಕ್ಕ ಡೈಲಿ ತೊಗೋತಾ ಇದ್ದೆ. ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಕಾಣಿಸ್ತಾ ಇದ್ರು ನನಗೆ. ನಂಗೆ ಗೊತ್ತಾಗ್ತಿತ್ತು ಇವ್ರು ಏನು ಮಾಡ್ತಾವ್ರೆ, ಇವ್ರು ಯಾವ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತೊಗೊಳ್ಳೋರು, ಇದು ಬೇಡ ಇದು ಬೇಕು ಅಂತ ಹೇಳಿದ್ರೆ ತೊಗೊಳ್ಳೋರು. ಅಲ್ಲೇ ಅವರು ನನಗೆ ಇಷ್ಟ ಆಗ್ಬಿಟ್ರು. ಜೊತೆಗೆ ಅದನ್ನು ಇವತ್ತು ಪ್ರೂವ್ ಮಾಡಿದಾರಲ್ಲ, ಅಷ್ಟೇ ಬೇಕು, ಸಿಂಪಲ್ಲು. ಇವಾಗ ನೀವು ನಂಬಿಕೆ ಇಡಲಿಲ್ಲ ಅಂದರೆ ಏನೂ ನಂಬಕ್ಕಾಗಲ್ಲ. ಫಸ್ಟ್ ಡೇ ಯಶು ಒಂದಿನ ಹೊಸಬ ಅಲ್ವಾ, ಅವ್ರ ಮೇಲೆ ಯಾರು ನಂಬಿದ್ದೆ ಅಲ್ವಾ. ಇವತ್ತು ಎಲ್ಲರೂ ನಂಬಬೇಕು. ಬಟ್ ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹೊಸಬ್ರಿಗೆ ಕೊಡಬೇಕು. ನಾವು ಮನಸ್ಸು ಮಾಡೋದು ಒಂದೇ ಅಲ್ಲ, ಅವರು ಅದನ್ನು ಉಳಿಸ್ಕೋಬೇಕಲ್ಲ. ಈಗ ಕೆಲವರು ಸಿನಿಮಾ ಶುರು ಮಾಡಿ ಅರ್ಧ ಮಾಡಿ ಆಗಲೇ ಚೇಂಜ್ ಆಗಿಬಿಡ್ತಾರೆ. ಆ ಥರ ಪಾಪ ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಎಲ್ಲರದ್ದು ಶಮಾಮ ಇಲ್ಲ, ನೆಚ್ಚು ಅವ್ರೆಚ್ಚು ಏನೂ ಇಲ್ಲ. ಎಲ್ಲರೂ ಸೇರಿ ಕಟ್ಟಿರೋದು ಒಂದಿದ್ದು. ಅದನ್ನು ಆಡಿಯನ್ಸ್ ಈಗ ರಿಸಲ್ಟ್ ಕೊಡ್ತಾರೆ. ಎಸ್, ಆ ರಿಸಲ್ಟ್ಸಿಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ. ತಾಯಿ ಓಕೆ ಅಂತ ಹೇಳಿಬಿಟ್ಟಿದ್ದಾರೆ. ಇವಾಗ ಅರುಣ್ ಸರ್ ಏನು ಹೇಳ್ತಾರೆ ಅಂತ ಕೇಳ ಸರ್, ನಿಮ್ಮ ಮಾತು ಸರ್.